ನಮಸ್ಕಾರ, ನಾನು ಸಂಜಯ್ ಪೊನ್ನಪ್ಪ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್. ನಾನು ಈಗ ತಾನೇ ಯುವ ರಾಜ್ಕುಮಾರ್ ಅವರ ಯುವ ಫಿಲ್ಮ್ ನೋಡಿ ಆಚೆ ಬಂದಿದ್ದೀನಿ. ಇದು ನನ್ನ ಒಂದು ಕ್ವಿಕ್ ರಿವ್ಯೂ. ಅದಕ್ಕೂ ಮುಂಚೆ ಯುವ ಸಂಭ್ರಮನೇ ನಡೀತಾ ಇದೆ ಅಂತ ಹೇಳ್ಬೋದು. ಥಿಯೇಟರ್ ಒಳಗಡೆ ಮಾತ್ರ ಅಲ್ಲ, ಆಚೆ ಕೂಡ ಫ್ಯಾನ್ಸ್ ಎಲ್ಲರೂ ಬಂದು ಊಟ ಎಲ್ಲ ಆರ್ಗನೈಸ್ ಮಾಡಿ ಸಿನಿಮಾ ನೋಡೋಕೆ ಬಂದಿರೋರಿಗೆ ಊಟ ಎಲ್ಲ ಕೊಟ್ಟಿದ್ದಾರೆ. ಇದೇ ಥರ ಯುವ ರಾಜ್ಕುಮಾರ್ ಅವರ ಫಸ್ಟ್ ಫಿಲ್ಮ್ ಕರಿಯರಲ್ಲಿ ಅವ್ರಿಗೆ ಈ ಥರದ್ದೊಂದು ವೆಲ್ಕಮ್ ರಾಜ್ಕುಮಾರ್ ಫ್ಯಾಮಿಲಿ ಅವರ ಫ್ಯಾನ್ಸಿಂದ ಬಂದಿದೆ. ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಇದೊಂಥರ ಕಂಪ್ಲೀಟ್ ಪ್ಯಾಕೇಜ್, ಫುಲ್ ಪ್ಯಾಕ್ ಆಗಿತ್ತು ಈ ಸಿನಿಮಾ. ಪ್ಯಾಕ್ ಅಂದರೆ ಯಾವ ಥರ ಅಂತನಾ, ಎಂಟರ್ಟೈನಿಂಗ್ ಎಸ್, ಒಳ್ಳೆ ಸ್ಕ್ರೀನ್ ಪ್ಲೇ ಎಸ್, ಒಳ್ಳೆ ಸ್ಟೋರಿ ಎಸ್, ಆ್ಯಕ್ಟಿಂಗ್ ವೈಸ್ ಆಲ್ಮೋಸ್ಟ್ ಎಸ್, ಅದ್ರ ಜೊತೆಗೆ ಎಲ್ಲ ಜಾನರ್ ಕೂಡ ಮಿಕ್ಸ್ ಆಗಿತ್ತು. ಫ್ಯಾಮಿಲಿ ಡ್ರಾಮಾ ಅಂದರೆ ಅದು ಇತ್ತು, ಸ್ಪೋರ್ಟ್ಸ್ ಡ್ರಾಮಾ ಅಂದರೆ ಅದು ಇತ್ತು, ಆ್ಯಕ್ಷನ್ ಅಂದರೆ ಅದು ಇತ್ತು, ಗ್ಯಾಂಗ್ಸ್ಟರ್ಸ್ ಅಂದರೆ ಅದು ಇತ್ತು, ಏನೇನು ಬೇಕು ಎಲ್ಲ ಇತ್ತು. ಇದೊಂದು ಡೆಬ್ಯೂ ಫಿಲ್ಮ್ ಹೇಗಿರ್ಬೇಕಪ್ಪ ಅಂತ ಒಬ್ಬ ಅನ್ಕೋತಾರೋ, ಯುವರಾಜ್ ಕುಮಾರ್ ಅವರ ಡೆಬ್ಯೂ ಫಿಲ್ಮ್ ಹಾಗೇ ಇತ್ತು. ಈ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ಮತ್ತು ಆ ಡೆಬ್ಯೂ ಅನ್ನೋ ಪಾರ್ಟ್ನ ಬಿಟ್ಟು ಬರೀ ಸಿನಿಮಾ ಅಂತ ಮಾತಾಡೋಣ ಫಸ್ಟು. ಈ ಸಿನಿಮಾದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಕ್ಲಿಕ್ ಆಯಿತು. ಈ ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ರೂಟ್ ಕಡೆಗೆ ಹೋಗ್ತಾ ಇದೆ ಅಂತಲೂ ಹೇಳ್ಬೋದು, ತುಂಬ ಕಾನ್ಫಿಡೆಂಟ್ ಆಗಿ. ಸ್ಟೋರಿನೂ ತುಂಬ ಕನ್ವಿನ್ಸಿಂಗ್ ಆಗಿತ್ತು. ಒಂಥರ ಫಸ್ಟ್ ಹಾಫ್ ಒಂದು ಕಾಲೇಜ್ ಡ್ರಾಮಾ ಥರ ಇದ್ದರೆ, ಸೆಕೆಂಡ್ ಹಾಫ್ ಒಂದು ಲೈಫ್ ಡ್ರಾಮಾ ಥರ ಇತ್ತು. ಕಾಲೇಜ್ ಹುಡುಗ ಆಚೆ ಬಂದು ನಿಜವಾದ ಲೈಫಲ್ಲಿ ಹೇಗಿರ್ತಾನೆ, ಏನೇನು ಕಂಡ್ಕೋಬೇಕಾಗುತ್ತೆ, ಏನೇನು ಸ್ಟ್ರಗಲ್ಸ್ ಥ್ರೂ ಹೋಗಬೇಕಾಗುತ್ತೆ, ಇದೆಲ್ಲದನ್ನು ತುಂಬಾ ಕನ್ವಿನ್ಸಿಂಗ್ ಆಗಿ ಡೈರೆಕ್ಟರ್ಸ್ ಸಂತೋಷ್ ಆನಂದರಾಮ್ ಅವರು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಯುವರಾಜ್ ಕುಮಾರ್ ಮತ್ತು ಸಪ್ತಮಿ ಗೌಡ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಮಿಕ್ಕಿದೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ತುಂಬಾ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಬಿಕಾಸ್ ಈ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಅಂತ ಮಾತ್ರ ನೋಡಿದಾಗ ಅವ್ರಗಳ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಅಚ್ಯುತ್ ಕುಮಾರ್ ಮೇನ್ಲಿ, ಅದ್ರ ಜೊತೆಗೆ ಗುರು ದೇಶಪಾಂಡೆ ಪ್ರಿನ್ಸಿಪಲ್ ರೋಲ್ ಆಗಲಿ ಅಥವಾ ಕಿಶೋರ್ ಅವರ ಕೋಚ್ ರೋಲ್ ಆಗಲಿ, ಈ ಎಲ್ಲ ರೋಲ್ಗಳು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ನಮ್ಮ ಮೇನ್ ಲೀಡ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಸಪ್ತಮಿ ಗೌಡ. ಕಾಂತಾರ ಆದಮೇಲೆ ಅವ್ರನ್ನ ತೆರೆ ಮೇಲೆ ಯುವದಲ್ಲಿ ನೋಡ್ತಾ ಇರಬೇಕಾದ್ರೆ ಅದು ಏನೋ ಸರಿ ಅನ್ನಿಸ್ಲಿಲ್ಲ. ಅವ್ರ ಪರ್ಫಾರ್ಮೆನ್ಸ್ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ. ತುಂಬ ಅಮೆಚೋರ್ ಅಂತಲೇ ಹೇಳ್ಬೋದು, ಟು ಬಿ ವೆರಿ ಬ್ಲಂಟ್. ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬೋದು. ಯುವರಾಜ್ ಕುಮಾರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ 100% ಅವರಲ್ಲಿ ಒಂದು ಸೂಪರ್ ಸ್ಟಾರ್ ಆಗೋವಂಥ ಎಲ್ಲ ಕೇಪಬಿಲಿಟೀಸ್ ಇದೆ. ರಾಜ್ಕುಮಾರ್ ಫ್ಯಾಮಿಲಿ ಲೈನ್ ಒಂದು ಆ್ಯಕ್ಟಿಂಗ್ ಗ್ರೇಟ್ನೆಸ್ನ ಮತ್ತು ಸೂಪರ್ ಸ್ಟಾರ್ಡಮ್ನ ಹಾಗೆ ಕ್ಯಾರಿ ಮಾಡೋ ಎಲ್ಲ ಪೊಟೆನ್ಷಿಯಲ್ ಇದೆ. ಆ್ಯಕ್ಷನ್ ಅಂದರೆ ಆ್ಯಕ್ಷನಲ್ಲಿ ಟಾಪ್ ನಾಚ್, ಲುಕ್ಸಲ್ಲಿ ಟಾಪ್ ನಾಚ್, ಫೀಚರ್ಸಲ್ಲಿ ಟಾಪ್ ನಾಚ್. ಆದರೆ ಆ್ಯಕ್ಟಿಂಗ್ ಅಂತ ಬಂದಾಗ ಅಲ್ಲಿ ಇನ್ನೊಂದು ಸ್ವಲ್ಪ ಫೈನ್ ಟ್ಯೂನಿಂಗ್ ಬೇಕಾಗುತ್ತೆ ಅಂತ ಹೇಳ್ಬೋದು. ಅವ್ರು ಅದನ್ನೊಂದನ್ನು ಇನ್ನೊಂದು ಸ್ವಲ್ಪ ಟ್ಯೂನ್ ಮಾಡ್ಕೊಂಡು ಆ ಒಂದು ಸ್ಕಿಲ್ ಅಪ್ ಮಾಡ್ಕೊಬಿಟ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಸ್ಟಾರ್, ಹೊಸ ಸೂಪರ್ ಸ್ಟಾರೇ ಕಾಲಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಿನಿಮಾ ಟೋನ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾ ಬಂತು. ಏನೇನು ಎಮೋಷನ್ಸ್ ಇತ್ತು ಅದನ್ನೆಲ್ಲ ಸಖತ್ತಾಗಿ ಲ್ಯಾಂಡ್ ಮಾಡೋಕ್ಕೆ ಇದೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಹೆಲ್ಪ್ ಆಯಿತು. ಇನ್ನು ಹಾಡುಗಳ ಬಗ್ಗೆ ಮಾತಾಡಿದ್ರೆ ಯುವ ರಾಜ್ಕುಮಾರ್ ಅವರ ಹೈಪ್ ಸಾಂಗ್ಸ್ ಒಂದೆರಡಿತ್ತು. ಒಂದು ಟ್ರೈನಿಂಗ್ ಮಾಂಟಾಜ್ ಸಾಂಗ್ ಇತ್ತು, ಅದೆರಡು ಇಟ್ಸ್ ಸಮಥಿಂಗ್ ಯು ಹ್ಯಾವ್ ಟು ಲುಕ್ ಔಟ್ ಫಾರ್. ಎರಡು ತುಂಬಾ ಚೆನ್ನಾಗಿತ್ತು. ಇನ್ನು ಮಿಕ್ಕಿದ ಹಾಡುಗಳು ಸ್ವಲ್ಪ ಓಕೆ ಅಲ್ಲಿ ಇಲ್ಲಿ ಅಂತಲೇ ಹೇಳ್ಬೋದು. ಸಿನಿಮ್ಯಾಟೋಗ್ರಫಿ ಮತ್ತು ಡೈರೆಕ್ಷನ್ ಎರಡು ತುಂಬ ಚೆನ್ನಾಗಿ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಿದೆ. ಡೈರೆಕ್ಟರ್ ಏನನ್ನು ತೋರಿಸ್ಬೇಕಾಗಿದ್ದು, ಏನು ತೋರಿಸ್ಬೇಕು, ಯಾವ ರೀತಿ ತೋರಿಸ್ಬೇಕು ಅಂತ ಕಂಡ್ಕೊಂಡಿದ್ರು, ಸಿನಿಮ್ಯಾಟೋಗ್ರಫಿಯಲ್ಲಿ ಅದೆಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗೂ ಇದೆ. ಇದು ಯುವ ಸಿನಿಮಾದ ಒಂದು ಕ್ವಿಕ್ ರಿವ್ಯೂ. ನಾನು ಸಂಜಯ್ ಪೊನ್ನಪ್ಪ, ವಿಡಿಯೋ ಜರ್ನಲಿಸ್ಟ್ ಮಾರುತಿ ಆಚಾರ್ಯ ಜೊತೆ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.